ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪೂರ್ಣಿಮಾ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಶಾಸಕ ಮುನಿರತ್ನ ನಡುವಿನ ಈ ಗುದ್ದಾಟ ಇದೆಯಲ್ಲ ಅದು ಯಾವುದು ಕೂಡ ಗುಟ್ಟಾಗಿ ಉಳ್ಕೊಂಡಿಲ್ಲ ಅದು ಜಗಜ್ಜಾಹೀರ ಆಗಿದೆ ಈ ಹನಿ ಟ್ರ್ಯಾಪ್ ವಿಚಾರ ಮುನಿರತ್ನ ಅವರು ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹನಿ ಟ್ರ್ಯಾಪ್ ಮಾಡಿದ್ರು ಅನ್ನುವಂತಹ ವಿಚಾರ ಕೊಲೆ ಬೆದರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಮುನಿರತ್ನ ಅವರು ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡುವಿನ ಆ ಜಗಳ ಏನಿದೆ ಅದು ಜಗಜ್ಜಾಹೀರ ಸಾಕಷ್ಟು ವರ್ಷಗಳಿಂದ ನಡೀತಾ ಇರುವಂತಹ ವಿಚಾರ ಒಂದಷ್ಟು ಹೈಡ್ರಾಮಗಳು ಕೂಡ ಆಗಿದೆ ಇವತ್ತು ಕೂಡ ಇವರಿಬ್ಬರ ನಡುವೆ ದೊಡ್ಡ ಮಟ್ಟದ ಹೈಡ್ರಾಮವೇ ನಡೆದಿದೆ ಪೊಲೀಸರು ಮುನಿರತ್ನ ಅವರ ಮೈಕ್ ಅನ್ನ ಕಿತ್ಕೊಳ್ಳುವಂತಹ ಲೆವೆಲ್ಗೆ ಹೋಗಿದ್ದಾರೆ ಯಾಕೆ ಹೈಡ್ರಾಮಾ ಆಯ್ತು ಯಾವ ಸಂದರ್ಭದಲ್ಲಿ ಅಲ್ಲಿ ಏನಾಯ್ತು ಎಲ್ಲದರ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಬೆಂಗಳೂರಿನ ಪಾರ್ಕ್ಗಳಲ್ಲಿ ನಡಿಗೆ ಕಾರ್ಯಕ್ರಮ ಅಲ್ಲಿ ಹೋಗಿ ಆ ಭಾಗದ ಜನರ ಹತ್ರ ಅಲ್ಲಿ ಏನೆಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಕುಂದುಕೊರತೆ ಎಲ್ಲವನ್ನ ಕೂಡ ವಿಚಾರಿಸ್ಕೊಂಡು ಬರುವಂಥದ್ದು ವಿಚಾರಿಸೋದು ಮತ್ತೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡಿಸ್ಕೊಡುವಂಥದ್ದು ಮೂಲಭೂತ ಸೌಕರ್ಯಗಳೇನಿಲ್ಲ ರಸ್ತೆ ಇಲ್ವಾ ಕುಡಿಯೋ ನೀರಿಲ್ವಾ ಅಥವಾ ಸಾರಿಗೆ ಸಂಪರ್ಕ ಕರೆಕ್ಟ್ ಆಗಿಲ್ವಾ ಪಾರ್ಕ್ಗಳ ವ್ಯವಸ್ಥೆ ಹೇಗಿದೆ ಅಲ್ಲಿಯ ಲೋಕಲಿಟ್ಸ್ ಯಾರಿದ್ದಾರೆ ಅವರು ಹೇಳ್ತಾರೆ ಸಚಿವರಿಗೆ ಅದನ್ನ ಕೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ರೀತಿಯ ಒಂದು ಕಾರ್ಯಕ್ರಮ ಬೆಂಗಳೂರಿನ ಕೆಲವೊಂದಿಷ್ಟು ಪ್ರತಿಷ್ಠಿತ ಏರಿಯಾಗಳಲ್ಲಿ ಆ ಪಾರ್ಕ್ಗಳಲ್ಲಿ ನಡೀತಾ ಇದೆ ಇವತ್ತು ಕೂಡ ಅಷ್ಟೇನೆ ಮತ್ತಿಕೆರೆ ಬಳಿ ಇರುವಂತಹ ಜೆಪಿ ಪಾರ್ಕ್ ಬಳಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಜನರ ಜೊತೆಗೆ ವಾಕಿಂಗ್ ಮಾಡ್ತಾ ಮಾಡ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಂವಾದವನ್ನ ಮಾಡ್ತಾ ಇರ್ತಾರೆ ಇದೇ ವೇಳೆ ಶಾಸಕರಾದಂತಹ ಮುನಿರತ್ನ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ RSS ನ ಗಣವೇಶಧಾರಿಯಾಗಿ RSS ನ ಬಟ್ಟೆ ಹಾಕೊಂಡು ಬಂದ್ಬಿಟ್ಟು ಎಂಟ್ರಿ ಕೊಡ್ತಾರೆ ಈ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಮಾತನಾಡ್ತಾ ಇರ್ತಾರೆ ವೇದಿಕೆಯ ಮುಂಭಾಗದಲ್ಲಿ ಮುನಿರತ್ನ ಅವರು ಕೂತ್ಕೊಂಡಿರ್ತಾರೆ RSS ನ ಟೋಪಿ RSS ನ ಬಟ್ಟೆ ಸಂಪೂರ್ಣವಾಗಿ ಹಾಕೊಂಡ್ಬಂದು ಕೂತಿರ್ತಾರೆ ಒಂದು ಪಾಯಿಂಟ್ ಇಲ್ಲಿ ಗಮನ ಹರಿಸಬೇಕು ಅಂತ ಹೇಳಿದ್ರೆ ಮುನಿರತ್ನ ಅವರಿಗೆ ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯ ಆಹ್ವಾನ ಇರಲ್ಲ ಈ ವೇಳೆ ಮುನಿರತ್ನ ಅವರ ಕಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವೇದಿಕೆ ಮೇಲೆ ಕರೀತಾರೆ ಬನ್ನಿ ವೇದಿಕೆ ಬಂದಂತಹ ಮುನಿರತ್ನ ಅದರ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೈಕ್ ಆಗಿ ಇಬ್ರು ಕೂಡ ಕಿತ್ತಾಡ್ಕೊಳ್ಳುವಂತಹ ಪ್ರಸಂಗ ಕೂಡ ನಡೆಯುತ್ತೆ ನೋಡಿ ಏನಂತ ಕರೀತಾರೆ ಗೊತ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುನಿರತ್ನ ಅವರನ್ನ ಕರಿಟೋಪಿ ಹಾಕಿರೋರೆ ಬನ್ನಿ ಮೇಲೆ ಕರಿಟೋಪಿ ಶಾಸಕರೇ ಬನ್ನಿ ಮೇಲೆ ಅಂತ ಹೇಳಿ ಕರೆಯೋದು ಇನ್ನು ಎರಡನೇ ದಿನದ ಕಾರ್ಯಕ್ರಮ ಇದು ಡಿಕೆಶಿ ನಡಿಗೆ ಅನ್ನುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ಹೈಡ್ರಾಮಾ ಮಾತನಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಕ್ ಕಿತ್ಕೊಳ್ಳುವಂತಹ ವಿಚಾರ ಅಲ್ಲಿ ಒಂದು ರೀತಿ ಹೈಡ್ರಾಮವೇ ನಡೆದೋಗುತ್ತೆ ಶಾಸಕ ಮುನಿರತ್ನ ಎಂಟ್ರಿಯಿಂದ ವೇದಿಕೆ ಮೇಲೆ ಗಲಾಟೆಯೇ ಸೃಷ್ಟಿಯಾಗುತ್ತೆ ಸೊ ಸಾಕಷ್ಟು ಜನ ಆ ಪಾರ್ಕಲ್ಲೂ ಕೂಡ ಕುಳಿತುಕೊಂಡಿದ್ರು ಕರಿಟೋಪಿ ಶಾಸಕರೇ ಬನ್ನಿ ಮೇಲೆ ಅಂತ ಕರೀತಾರೆ ಹಂಗೆ ಕರೆದಿದ್ದೇ ತಡ ವೇದಿಕೆ ಮೇಲೆ ಬಂದಂತಹ ಮುನಿರತ್ನ ಅವರು ರಂಪಾಟವನ್ನೇ ಮಾಡ್ತಾರೆ ವೇದಿಕೆ ಮೇಲೆ ಮೈಕ್ ಆಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗೆ ಮುನಿರತ್ನ ಅವರ ನಡುವೆ ಕಿತ್ತಾಟ ಕೂಡ ಆಗುತ್ತೆ ಕರಿತಾ ಇದ್ದಂತೆ ಕರಿಟೋಪಿ ಶಾಸಕರೇ ಅಂತ ಕರಿತಾ ಇದ್ದಂತೆ ಮುನಿರತ್ನ ಅವರು ಬಂದು ಕೈಯಲ್ಲಿ ಮೈಕ್ ಕೇಳ್ತಾರೆ ಆಗಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪಟ್ಟು ಹಿಡಿಯೋದು ಸೊ ಮೈಕನ್ನ ಕಿತ್ಕೊಳ್ಳೋದಕ್ಕೆ ಮುಂದಾಗ್ತಾರೆ ಒಂದ್ ಕಡೆ ಮುನಿರತ್ನ ಅದರ ಜೊತೆಗೆ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟವೇ ನಡೆಯುತ್ತೆ ಮೈಕ್ ಆಫ್ ಮಾಡಿ ಕೈಯಿಂದ ಮೈಕ್ ಕಿತ್ಕೊಳ್ಳೋದಕ್ಕೆ ಪೊಲೀಸರು ಕೂಡ ಹರಸಾಹಸವನ್ನ ಪಡ್ತಾರೆ ಅದಾದ್ಮೇಲೆ ಹೊರಕ್ಕೆ ಹಾಕಿ ಮುನಿರತ್ನ ಅವರನ್ನ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳೋದು ಒಂದು RSS ಸಂಘದ ವೇಷದಲ್ಲೇ ವೇದಿಕೆ ಮೇಲೆ ಮುನಿರತ್ನ ಅವರು ಬಂದು ಗಲಾಟೆ ಮಾಡಿರೋದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಹೈಡ್ರಾಮವೇ ಸೃಷ್ಟಿಯಾಗುತ್ತೆ ಮುನಿರತ್ನ ಅವರು ಹೈಡ್ರಾಮವನ್ನ ಕ್ರಿಯೇಟ್ ಮಾಡ್ತಾರೆ ಕೊನೆಗೆ ಎತ್ತಾಕೊಂಡು ಹೋಗ್ತಾರೆ ಪೊಲೀಸರು ಸೊ ಒಂದು ಕಾರ್ಯಕ್ರಮ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡಿಗೆ ಅನ್ನುವಂತಹ ಕಾರ್ಯಕ್ರಮದ ಮುಖಾಂತರ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಇವತ್ತು ಮತ್ತಿಕೆರೆಯಲ್ಲಿರುವಂತಹ ಜೆಪಿ ಪಾರ್ಕ್ ಅಲ್ಲಿ ಕಾರ್ಯಕ್ರಮ ಮಾಡುವಂತಹ ಸಂದರ್ಭದಲ್ಲಿ ಆ ಕ್ಷೇತ್ರದ MLA ಬಂದು ಮುನಿರತ್ನ ಅವರು ಬಂದು ಇಷ್ಟೆಲ್ಲ ಹೈಡ್ರಾಮವನ್ನ ಕ್ರಿಯೇಟ್ ಮಾಡಿರೋದು ಸೊ ಹಾಗಾಗಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಜನರು ತಮ್ಮ ನೋವುಗಳನ್ನ ಹೇಳ್ಕೊಳ್ತಾ ಇದ್ದಾರೆ ಅದರ ಜೊತೆಗೆ ತಮಗೆ ಏನು ಬೇಕು ಮೂಲಭೂತ ಸೌಕರ್ಯಗಳು ಅದನ್ನ ಹೇಳ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರೆ ಮುನಿರತ್ನ ಅವರು ಈಗ ಎಂಟ್ರಿ ಕೊಟ್ಟಿದ್ದು ಸರಿಯಲ್ಲ ಅನ್ನುವಂತಹ
ಮಾತುಗಳು ಕೂಡ ಒಂದು ರೀತಿಯಲ್ಲಿ ಕೇಳಿ ಬರ್ತಾ ಇದೆ. ನೋಡೋಣ, ಇದಕ್ಕೆ DCM DK ಶಿವಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿರೋದ್ರಿಂದ ಇವರಿಬ್ಬರ ನಡುವೆ ಜಗಳಗಳು ನಡೀತಾನೆ ಇದೆ. ಅದು RR ನಗರ ಎಲೆಕ್ಷನ್ ಸಂದರ್ಭದಲ್ಲಿ ಆಗ್ಬೋದು, ಅದಾದ ನಂತರ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿರತ್ನ ಅವರು ಪರಪ್ಪನ ಅಗ್ರಹಾರ ಜೈಲಿನಿಂದ ಹೊರಗಡೆ ಬಂದಾದ ನಂತರ ಹೇಳಿದ್ರು ಬೇಲ್ ಮೇಲಿದ್ದಾರೆ. ಈಗ ಇದಕ್ಕೆಲ್ಲಕ್ಕೂ ಕಾರಣ DCM DK ಶಿವಕುಮಾರ್ ಅವರು ಅನ್ನುವಂತಹ ಮಾತುಗಳು ಕೂಡ ಇವರಿಬ್ಬರ ಹಗ್ಗ ಜಗ್ಗಾಟ ಮುಂದಿನ ದಿನಗಳಲ್ಲಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ.